ಎಲ್ಲರಿಗೂ ನಮಸ್ಕಾರ. ನಾವು ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ 4ನೇ ವರ್ಷದ ವಿದ್ಯಾರ್ಥಿಗಳು. ನಾವು ಸ್ಟೂಡೆಂಟ್ ರೆಡಿ ಪ್ರೋಗ್ರಾಂ ಅಡಿಯಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಗುನ್ನಾಗೆರೆ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿರುತ್ತೇವೆ. ಇಂದು ನಾವು ಮಣ್ಣಿನ ಮಾದರಿ ಮತ್ತು ಪರೀಕ್ಷೆಯ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಮೊದಲಿಗೆ ನಾವು ಮಣ್ಣಿನ ಪರೀಕ್ಷೆ ಹೇಗೆ ಮಾಡಬೇಕೆಂದು ತಿಳಿಯೋಣ. ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳ ಬಗ್ಗೆ ತಿಳಿಯಲು ಮತ್ತು ನೀರು ಹಿಡಿದಿಟ್ಟುಕೊಳ್ಳುವಿಕೆ, ಮಣ್ಣಿನ ಸ್ವರೂಪ, ಮಣ್ಣಿನ ರಚನೆ, ಮಣ್ಣಿನ ವರ್ಗೀಕರಣ ಮತ್ತು ಮಣ್ಣಿನ ಫಲವತ್ತತೆಯನ್ನು ತಿಳಿಯಲು ಮಣ್ಣಿನ ಪರೀಕ್ಷೆ ಮಾಡಬೇಕಾಗುವುದು. ಉದಾಹರಣೆಗೆ ನಾವು ಗುನ್ನಾಗೆರೆ ಗ್ರಾಮದಲ್ಲಿ ಮಣ್ಣಿನ ಮಾದರಿ ಮತ್ತು ಪರೀಕ್ಷೆಯ ಬಗ್ಗೆ ಮಾಹಿತಿ ನೀಡಲಾಯಿತು. ಈಗ ನಾವು ಮಣ್ಣಿನ ಮಾದರಿ ಹೇಗೆ ತೆಗೆಯುವುದೆಂದು ಪ್ರಾಯೋಗಿಕವಾಗಿ ತಿಳಿದುಕೊಳ್ಳೋಣ. ಈಗ ನಾವು ಮಾದರಿ ತೆಗೆದುಕೊಳ್ಳುವ ಮುನ್ನ ಮಾದರಿ ತೆಗೆದುಕೊಳ್ಳಬೇಕಾದ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. 1 ಎಕರೆಗೆ ಕನಿಷ್ಠ 6ರಿಂದ 8 ಸ್ಥಳದಿಂದ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ನಾವು ಮಾದರಿ ತೆಗೆದುಕೊಳ್ಳುವ ಸ್ಥಳಗಳನ್ನು ಆಯ್ಕೆ ಮಾಡಲು 2 ವಿಧಾನಗಳಿವೆ. ಒಂದು, ಖಾಲಿ ಜಮೀನಿನಲ್ಲಿ ಮಾದರಿ ತೆಗೆದುಕೊಳ್ಳುವ ಸ್ಥಳಗಳನ್ನು ಆಯ್ಕೆ ಮಾಡುವುದು. ಇನ್ನೊಂದು, ತೋಟಗಳಲ್ಲಿ ಮಾದರಿ ತೆಗೆದುಕೊಳ್ಳುವ ಸ್ಥಳಗಳನ್ನು ಆಯ್ಕೆ ಮಾಡುವುದು. ಈ ಖಾಲಿ ಜಮೀನಿನಲ್ಲಿ ನಾವು ಸ್ಥಳಗಳನ್ನು ಅಡ್ಡಾದಿಡ್ಡಿಯಾಗಿ ಅಂದರೆ ಜಿಗ್ಜಾಗ್ ರೂಪದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ನಾವು ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡ ನಂತರ ಅದರ ಸುತ್ತಲೂ ಎಲ್ಲ ಕಸಗಳನ್ನು ಹಾಗೂ ಇತರ ಗಿಡಗಳನ್ನು ಕಿತ್ತು ಹಾಕಬೇಕು. ನಂತರ ಸಲಿಕೆ ಅಥವಾ ಗುದ್ದಲಿಯಿಂದ ವಿ ಇಲ್ಲವಾದರೆ ಯು ಆಕಾರದಲ್ಲಿ ಗುಂಡಿಯನ್ನು ತೆಗೆಯಬೇಕು. ಗುಂಡಿ ಅಗೆಯಬೇಕಾದರೆ ಅತಿ ಅಗಲವಿರಬಾರದು. ಗುಂಡಿಯ ಆಳವು ತೋಟಗಾರಿಕೆಯಾದರೆ 1 ಅಡಿ, ಮೇವಿನ ಬೆಳೆಗಳಿಗಾದರೆ 10 ಸೆಂಟಿಮೀಟರ್ ಹಾಗೂ ಆಹಾರ ಧಾನ್ಯಗಳಿಗಾದರೆ ಅರ್ಧ ಅಡಿಯಷ್ಟು ಆಳವಿರಬೇಕು. ವಿ ಆಕಾರದಲ್ಲಿ ಮಣ್ಣು ತೆಗೆದ ನಂತರ ಸಲಿಕೆಯಿಂದ ಅಥವಾ ಕೈಗುದ್ದಲಿಯಿಂದ 1 ಪದರೆ 1 ಇಂಚು ಅಷ್ಟು ಮಣ್ಣು ಕೆತ್ತಬೇಕು. ಇದು ಒಬ್ಬ ರೈತ ಮಾದರಿ ತೆಗೆದುಕೊಳ್ಳುವ ದೃಶ್ಯ. ಪದರೆ ಹಾಗೆ ಕೆತ್ತಿದ ಮಣ್ಣನ್ನು ಒಂದು ಪುಟ್ಟಿಯಲ್ಲಿ ಹಾಕಿಕೊಳ್ಳಬೇಕು. ಎಲ್ಲ ಸ್ಥಳಗಳಿಂದ ಮಾದರಿಗಳನ್ನು ತೆಗೆದುಕೊಂಡ ನಂತರ ಅದನ್ನು ಪ್ಲಾಸ್ಟಿಕ್ ಚೀಲದ ಮೇಲೆ ಹಾಕಿ ಮಿಶ್ರಣ ಮಾಡಬೇಕು. ನಂತರ ಮಣ್ಣನ್ನು 4 ಭಾಗಗಳನ್ನಾಗಿ ವಿಭಜನೆ ಮಾಡಬೇಕು. ಈಗ 4 ಭಾಗಗಳಲ್ಲಿ 2 ಭಾಗಗಳನ್ನು ವಿರುದ್ಧವಾಗಿರುವವು ಅಂದರೆ ಡಯಾಗನಲ್ ಅಲ್ಲಿ ಯಾವುದಾದರೂ 2 ವಿರುದ್ಧವಾಗಿರುವ ಭಾಗಗಳ ಮಣ್ಣನ್ನು ತೆಗೆದು ಹಾಕಬೇಕು. ಈಗ ಉಳಿದ ಮಣ್ಣನ್ನು ಮಿಶ್ರಣ ಮಾಡಿ ಮತ್ತೆ 4 ಭಾಗಗಳನ್ನಾಗಿ ವಿಭಜನೆ ಮಾಡಬೇಕು. ನಂತರ ಮೊದಲು ತೆಗೆದ 2 ಭಾಗಗಳನ್ನು ಹೊರತುಪಡಿಸಿ ಉಳಿದ 2 ಭಾಗಗಳಿಂದ ತೆಗೆದು ಹಾಕಬೇಕು. ಇದೇ ರೀತಿಯಾಗಿ ಅರ್ಧ ಕೆಜಿಯಷ್ಟು ಮಣ್ಣು ಉಳಿಯುವವರೆಗೂ ಈ ಕ್ರಮವನ್ನು ಅನುಸರಿಸಬೇಕು. ಕೊನೆಯದಾಗಿ ಉಳಿದ ಮಣ್ಣಲ್ಲಿ ಇರುವ ಯಾವುದೇ ಮಿಶ್ರಣ ಅಥವಾ ಕಸಕಡ್ಡಿಗಳನ್ನು ತೆಗೆದುಹಾಕಿ ನೆರಳಿನಲ್ಲಿ ಒಣಗಿಸಬೇಕು. ನಂತರ ಮಣ್ಣನ್ನು ಒಂದು ಕವರಿನಲ್ಲಿ ಹಾಕಿಕೊಳ್ಳಬೇಕು. ಕೊನೆಯಲ್ಲಿ ಮಾಹಿತಿ ಚೀಟಿಯಲ್ಲಿ ಹೆಸರು, ವಿಳಾಸ, ಸರ್ವೆ ಸಂಖ್ಯೆ ಹಾಗೂ ಉಳಿದ ಮಾಹಿತಿಗಳನ್ನು ತುಂಬಿ ಹತ್ತಿರದ ಪರೀಕ್ಷಾ ಕೇಂದ್ರಕ್ಕೆ ಕಳುಹಿಸಬೇಕು.